ಹಲೋ, ಇವತ್ತು ನಾನು ಪಲಾವ್ ಮಾಡಿದ್ದೆ. ಹೆಂಗೆ ಮಾಡಿದೆ ಅಂತ ಹೇಳಿ ನಿಮಗೂ ಬೇಕಾದ್ರೆ ಫುಲ್ ವಿಡಿಯೋ ಕಾಣಿ. 1 ಪೊಟ್ಯಾಟೊ, 1 ಕ್ಯಾರೆಟ್, 1 ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು ಅಲ್ಲ ಪುದೀನ, ಈಗ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ, ಇಷ್ಟಪ್ಪ ಬೀನ್ಸ್, 1 ಈರುಳ್ಳಿ, ಶುಂಠಿ ಇಷ್ಟೆಲ್ಲ ತಗೊಂಡಿದ್ದೆ. ಸೊ ಇದನ್ನೆಲ್ಲ ಕೊಚ್ಕೋಬೇಕು. ಗೈಸ್, ವೆಲ್ಕಮ್ ಟು ಜಯಾಸ್ ಕಿಚನ್ ವರ್ಲ್ಡ್. ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಣಿ, ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ. ಇದು ಯಾವುದೇ ಕುಂದಾಪುರ ಸ್ಟೈಲ್ ಅಲ್ಲ, ನಂದೇ ಸ್ಟೈಲ್. ನಾ ಹೆಂಗೆ ಮಾಡಿದೆ ಅಂತ ತೋರಿಸ್ದೆ. ಈ ವಿಡಿಯೋ ಪಲಾವ್ ವಿತ್ ಡೀಟೇಲ್ ರೆಸಿಪಿ ಆಗಿರುತ್ತೆ. ನೀವು ವಿಡಿಯೋ ಕಂಡ್ಕೊಂಡು ಆರಾಮಾಗಿ ಮನೆಗೆ ಮಾಡ್ಲಕ್ಕ. ತರಕಾರಿ ಕೊಚ್ಚಿ ಆಯ್ತು, ಡೀಟೇಲ್ ಆಗಿ ನಿಮ್ಗೆ ಹೇಳಿ ಬಿಡು. ಅರ್ಧ ಪೊಟೆಟೊ ತಗೊಂಡಿದ್ದೆ, ಅದು ದೊಡ್ಡ ಪೊಟೆಟೊ ಆಯ್ತು. ಅದಕ್ಕೆ 1 ಕ್ಯಾರೆಟ್, 1 ಈರುಳ್ಳಿ, ಒಂದು 6 ಇಂದ 7 ಬೀನ್ಸ್, 2 ಪಲಾವ್ ಎಲೆ ಮತ್ತೆ ಚಕ್ಕಿ, 4 ಲವಂಗ, ಹಾಫ್ ಬೌಲ್ ಬಟಾಣಿ ನೆನೆಸಿಟ್ಕೊಂಡದ್ದ, 2 ಲೋಟ ಕಾಯಿ ಹಾಲು, 2 ಲೋಟ ಅಕ್ಕಿ, ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಗ ತೋರ್ಸಿಟ್ಕೊಂಡು ಕೊಚ್ಚಿ ಇಟ್ಕೊಂಡಿದ್ದೆ, 1 ಟೊಮೆಟೊ, ಹಸಿಮೆಣಸು 4, ಗಸಗಸೆ 1 ಪಲಾವ್ ಎಲೆ, 4 ಲವಂಗ, ಶುಂಠಿ ಬೆಳ್ಳುಳ್ಳಿ. ಈಗ ಗ್ರೀನ್ ಪ್ಲೇಟಲ್ಲಿ ಇದ್ದ ಐಟಮ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಬ. ಫ್ರೈ ಮಾಡಿದೆ ಹಾಗೆ ಸಹ ಹಾಕಿದ್ರೆ ಫ್ರೈ ಮಾಡ್ರೆ ಸ್ವಲ್ಪ ಟೇಸ್ಟ್ ಲೈಕ್ ಬರ್ತಂದಕ್ಕೆ ಹೇಳಿ 1 ಸ್ಪೂನ್ ಆಯಿಲ್ ಹಾಕೊಂಡು ಆಮೇಲೆ ಉಳಿದೆಲ್ಲ ಹಾಕೊಂಡು ಫ್ರೈ ಮಾಡಿ ಲೈಕ್ ಅತ್ತ. ಈಗ ಇದನ್ನ ತೆಗೆದು ಬೇರೆ ಪ್ಲೇಟಿಗೆ ಹಾಕಿ ಇಡುವ. ತಣ್ಣದಕ್ಕೂ ಗ್ರೈಂಡ್ ಮಾಡ್ಕೊಂಬ. ಅದಕ್ಕೆ ಈಗ ಆಗ ತೋರ್ಸದ ತರಕಾರಿನೆಲ್ಲ ಫ್ರೈ ಮಾಡ್ಕೊಂಬ. ಇದಕ್ಕೆ 1 ಕುಕ್ಕರಿಗೆ 2 ಸ್ಪೂನ್ ಆಯಿಲ್ ಹಾಕಿ 4 ಲವಂಗ, ಜೀರಿಗೆ ಸ್ವಲ್ಪ ಹಾಕಿದ್ದೆ. ನಂಗೆ ಗ್ರೈಂಡ್ ಮಾಡೋಕೆ ನೆನಪೋಯ್ತು ಅದಕ್ಕೆ. ಈಗ ಈರುಳ್ಳಿ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬ. ಬಟಾಣಿ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಬ. ತರಕಾರಿನೆಲ್ಲ ಹಾಕುವ. ಈಗಳ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬ. ಬಟಾಟೆ ಸ್ವಲ್ಪ ದಡ್ತಾ ಇತ್ತು ಅನಿಸ್ತು, ಅದಕ್ಕೆ ಕಾಣೆ ನನ್ನ ಟ್ಯಾಲೆಂಟ್. ಸೌಂಟಾಗೆ ಕೊಚ್ಕೊಂತಿದ್ದೆ ಅಲ್ಲೇ. ಇದು ಸಣ್ಣ ಉರಿಯಲ್ಲಿ 50% ಬೇಯಲಿ. ಈಗ ನಾವು ಆಗ ಹುರಿದಿಟ್ಕೊಂಡದನ್ನ ಮಿಕ್ಸಿಗೆ ಹಾಕಿ ಗಿರ್ರೆ ಮಾಡ್ಕೊಬಪ್ಪ. ಮಸಾಲೆ ರೆಡಿ ಆಯ್ತು. ಈಗ ಇದನ್ನ ಈಗಳ ಕುಕ್ಕರಿಗೆ ಹಾಕುವ. ಹಾಕಿ 1 ರೌಂಡ್ ತಿರ್ಸ್ಕೊಂಬ. ಈಗ 2 ಲೋಟ ಕಾಯಿ ಹಾಲು ಹಾಕ್ತಿದ್ದೆ, ಆಮೇಲೆ 2 ಲೋಟ ಅಕ್ಕಿ. ಯಾವ ಲೋಟದ ನೀವು ಅಕ್ಕಿ ತಗೊಂಡಿರಿ ಅದೇ ಲೋಟದಾಗೆ ನೀರು ತಗೊಳ್ಳಿ. ಹಂಗೆ 2 ಲೋಟ ನೀರು. 2 ಲೋಟ ಅಕ್ಕಿಗೆ 4 ಲೋಟ ನೀರು. ನಾನು ಆಲ್ರೆಡಿ 2 ಲೋಟ ಕಾಯಿ ಹಾಲು ಹಾಕಿದೆ. ನಿಮ್ಗೆ ರುಚಿ ಬೇಕಾದ ಉಪ್ಪು ಹಾಕಿ ಸ್ವಲ್ಪ ಬಾಯ್ಲ್ ಆಗಲಿ. ಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟ್ ಲೈಕ್ ಬರುತ್ತೆ, ಸ್ವಲ್ಪ ಜ್ಯೂಸಿಯಾಗಿ ಟೇಸ್ಟ್ ಬರುತ್ತೆ, ಹಂಗೆ ಲೈಟಾಗಿ ಸ್ವೀಟ್ನೆಸ್ ಸಹ ಬರುತ್ತೆ. ಕಾಯಿ ಹಾಕದೆ ನೀರು ಸಹ ಹಾಕಿ ಮಾಡ್ಲಕ್ಕ. ಬಾಯ್ಲ್ ಆಯ್ತು. ಈಗ ಕುಕ್ಕರ್ ಹಾಕಿ 2 ವಿಸಿಲ್ ಹೊಡ್ಸುವ. ಆಮೇಲೆ ರೆಡಿ ಆಯ್ತು ನಮ್ಮ ಪಲಾವ್. ಸೊ ಪಲಾವ್ ರೆಡಿ ಆಯ್ತು ಕಾಣಿ. ನಾನು ನೆಕ್ಸ್ಟ್ ವಿಡಿಯೋದಾಗೆ ಸಿಂಪಲ್ ಆ್ಯಂಡ್ ಈಸಿ ಪಲಾವ್ ಹೆಂಗೆ ಮಾಡೋದು ಅಂತ ಕೇಳಿ ಹಾಕ್ತೆ. ಇದು ಫುಲ್ ಡೀಟೇಲ್ ಇತ್ತು. ಈ ಥರ ಮಾಡ್ರೆ ಟೇಸ್ಟ್ ಸಖತ್ ಬತ್ತು. ಕಾಯಿ ಹಾಲು ಹಾಕೋದ್ರಿಂದ ಹಾಲಲ್ಲಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ. ಸೊ ನಾ ಟೇಸ್ಟ್ ಮಾಡ್ತಿದ್ದೆ ಹೆಂಗಾಯ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಮಾರ್ರೆ. ಪಲಾವ್ ಸೂಪರ್ ಆಯ್ತು. ನೀವು ಮಾಡ್ಕಣಿ, ಪ್ಲೀಸ್ ಫಾಲೋ ಮಾಡ್ಕಣಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ಇನ್ನೊಂದು ವಿಡಿಯೋದ ಸಿಕ್ಕುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.